11 ದಿನಗಳ ಅಂತರದಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿರ್ತಕ್ಕಂಥದ್ದು ಸಹಜವಾಗಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಬೆಲೆ ಏರಿಕೆಯಿಂದ ಜೀವನ ಕಷ್ಟವಾಗಿದೆ ಅಂತ ಅಭಿಪ್ರಾಯ ಪಡ್ತಾ ಇದ್ದಾರೆ. 2 ವಾರಗಳ ಅಂತರದಲ್ಲಿ 4ನೇ ಬಾರಿ ಬೆಲೆ ಏರಿಕೆಯಿಂದ ಜೀವನ ಕಷ್ಟವಾಗ್ತಾ ಇದೆ. ಯುದ್ಧದ ನೆಪದಲ್ಲಿ ದರ ಏರಿಕೆ ಮಾಡೋದು ಸರಿಯಲ್ಲ ಅಂತ ಕೆಲವರು ಹೇಳ್ತಾ ಇರೋದು. ದರ ಏರಿಕೆಗೆ ಶ್ರೀಸಾಮಾನ್ಯನ ಆಕ್ರೋಶ ಸ್ಫೋಟವಾಗಿದೆ. ಸರಿಯಲ್ಲ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು 2 ವಾರಗಳ ಅಂತರದಲ್ಲಿ. ಆಮೇಲೆ ಅವರು ಕೂಡ ಇನ್ಸ್ಟಾಲ್ಮೆಂಟಲ್ಲಿ ಮಾಡ್ತಾ ಇದ್ದಾರೆ. ಒಂದೇ ಸಾರ್ತಿ ಈಗ 10 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಜನ ಗಾಬರಿ ಆಗಿಬಿಡ್ತಾರೆ, ಪ್ಯಾನಿಕ್ ಆಗಿಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪೈಸೆಗಳ ಲೆಕ್ಕದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಅಂತ ಗೊತ್ತಿಲ್ಲ. ಅವ್ರ ಬಳಕೆ ಹೌದು ಸರ್, ಅವ್ರ ಬಳಕೆ ಕರೆಕ್ಟಾಗಿ ಇದನ್ನು ಮಾಡಿದ್ದಾರೆ. ಪಾಪ ಅವ್ರದ್ದೇನು ತಪ್ಪಿಲ್ಲ. ಮತ್ತು ಅಲ್ಲೇ ಇದಕ್ಕೆ ಇದು ಮಾಡ್ತಾ ಇದಾರಲ್ಲ, ಹಂಗಾಗಿ ಅವ್ರೇನು ಮಾಡ್ತಾ ಇದಾರೆ ಅಂತ ಹೇಳಿದರೆ ಕಂಪ್ಲೀಟ್ ಅವರು ಒಂದು ಸ್ವಲ್ಪ ಎಲ್ಲ ಇದು ಮಾಡಿ ಎಲ್ಲದಕ್ಕೂ ಒಂದು ನಮ್ಮ ಇದಕ್ಕೆ ಇದಾಗಲಿ ಅಂತೇಳಿ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಅದು ಒಳ್ಳೆಯದೇ. ಈಗ ನಮ್ಮಲ್ಲಿ ಇದೆ, ನಾವು ಎಲ್ಲೆಲ್ಲಿ ಹೆಂಗೆ ಬೇಕಂಗೆ ಸುಮ್ಮನೆ ಓಡಾಡ್ಕೊಂತ ಈಗ ವೇಸ್ಟ್ ಮಾಡೋದು ಬೆಟ್ರಲ್ಲ. ಅದರೊಳಗೆ ಈಗ ಒಂದು ಜಸ್ಟ್ ಇದು ಮಾಡಿದ್ರೆ ನಮ್ಮ ಸರ್, ಇದು ಪೆಟ್ರೋಲು ಜಾಸ್ತಿ ಆಗಬೇಕಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಹಂಗಿದೆ. ಆ ಪರಿಸ್ಥಿತಿಗೆ ತಕ್ಕನಾಗಿ ನಾವು ಹೊಂದ್ಕೊಂಡು ಹೋಗಬೇಕು. ಬೆಳಗ್ಗೆ ಕಡಿಮೆ ಅಲ್ಲ, ನಾವು ಹೆಂಗೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಅನ್ನೆಸರಿ ಓಡಾಡೋದನ್ನು ನಿಲ್ಲಿಸ್ಬೇಕು ಅಲ್ವಾ. ಸುಮ್ಮನೆ ಅನ್ನೆಸರಿ ಏನು ಕೊಡಬೇಕು, ಕೆಲಸ ಇದ್ದರೆ ಹೋಗಬೇಕು. ಪರಿಸ್ಥಿತಿ ಹೆಂಗಿದೆಯಲ್ಲ, ಅನಿವಾರ್ಯತೆ, ಏನು ಮಾಡೋಕ್ಕಾಗಲ್ಲ. ಹೆಂಗಂದರೆ ರಾಜ್ಯ ಸರ್ಕಾರದ್ದು ಇದು ಮಾಡಿ ಜಾಸ್ತಿ ಮಾಡಿದ್ದಾರೆ. ಅವಾಗಲೂ ಕೇಳ್ಬೋದಾಗಿತ್ತಲ್ಲ. ಅನಿವಾರ್ಯತೆಯಿಂದ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಆಗಲೇಬೇಕು. ಪರಿಸ್ಥಿತಿ ಹೆಂಗಿರುತ್ತೋ ಹಂಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಮನೇಲಿ ಏನು ಮಾಡೋದು ಸರ್, ಇಂಥ ಸರ್ಕಾರ ಇದೆ, ಇದಿದೆ ನೋಡಿ. ಸೆಂಟ್ರಲಲ್ಲಿ ಏನೋ ಇದು ಮಾಡಿದ್ದಾರೆ, ಇವರು ಕರ್ನಾಟಕದಿಂದ ಮಾಡ್ಬೋದಿತ್ತಲ್ಲ ಸಿದ್ದರಾಮಯ್ಯ. ನಾನು ಅದು ಇದು ಅಂತ ಹೇಳ್ಕೊತಾರೆ ಸಿದ್ದರಾಮಯ್ಯನವರು. ಬಡವ್ರ ಬಗ್ಗೆ ಈ ಥರ ಮಾಡೋದು. ಪೆನ್ಷನ್ ಬಂದಿಲ್ಲ, ಓಲ್ಡ್ ಏಜ್ ಪೆನ್ಷನ್ನು 4 ತಿಂಗಳಾಗಿದೆ, ಯಾರಿಗೂ ಕೊಟ್ಟಿಲ್ಲ. ಇದು ಬೇರೆ ಹಾಕ್ಯವ್ರು. ಇದು ಎಫೆಕ್ಟ್ ಸರ್. ಹೌದು, ಎಲ್ಲ ಸಾರ್ವಜನಿಕರ ಮೇಲೆ ಬರ್ಡನ್ ಬೀಳ್ತಾ ಇದೆ. ಸೊ ಹೀಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಸಾರ್ವಜನಿಕರಿಗೆ. ಆ್ಯಕ್ಚುಲಿ ನಾವೆಲ್ಲ ಎಂಪ್ಲಾಯಿಗಳಲ್ವ, ಆಫೀಸ್ ಅಂದಮೇಲೆ ಗಾಡಿ ಯೂಸ್ ಮಾಡಲೇಬೇಕು. ಇಲ್ಲಿ ಬಸ್ ಫೆಸಿಲಿಟಿ ಸ್ವಲ್ಪ ಕಮ್ಮಿ, ಆಫೀಸ್ಗೆ ಹೋಗೋದಕ್ಕೆ ಸ್ವಲ್ಪ ನಮಗೆ ತೊಂದರೆ ಆಗ್ತಾ ಇದೆ. ಇದಕ್ಕೇನಾದರೂ ಎಲ್ಲ ಸೇರಿ ವ್ಯವಸ್ಥೆ ಮಾಡಬೇಕು ಅಂತ ಸರ್ಕಾರಕ್ಕೆ ನಾನು ಕೇಳ್ಕೊತೀನಿ. ಯುದ್ಧದಿಂದ ಈಗ ಒಂದು ಸುಮಾರು 3-4 ತಿಂಗಳಿಂದ ಆಲ್ಮೋಸ್ಟ್ ನಾವೆಲ್ಲ ಎಲ್ಲದರಲ್ಲೂ ಆಯಿಲ್ ಮೇಲೆ ಇದ್ರ ಮೇಲೆಲ್ಲ ರೇಟ್ ಜಾಸ್ತಿ. ಸರ್ ಹೌದು, ಎಲ್ಲ ಸಾರ್ವಜನಿಕರ ಮೇಲೆ ಬರ್ಡನ್ ಬೀಳ್ತಾ ಇದೆ. ಸೊ ಹೀಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಸಾರ್ವಜನಿಕರಿಗೆ. ಆ್ಯಕ್ಚುಲಿ ನಾವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ಎದುರಿಸ್ತಾ ಇರೋದು, ಪ್ರಪಂಚನೇ ಎದುರಿಸ್ತಾ ಇರೋವಂಥ ಸನ್ನಿವೇಶ ನಿಮ್ಗೆಲ್ರಿಗೂ ಗೊತ್ತಿದೆ. ಕ್ರೂಡ್ ಆಯಿಲು ಅಲ್ಲಿ ಬ್ಯಾರಲ್ ಲೆಕ್ಕದಲ್ಲಿ ಆಗ್ತಾ ಇದೆ. ಅಲ್ಲಿ ಲೆಕ್ಕಕ್ಕೆ ಹೋದರೆ ಇಷ್ಟೆಲ್ಲ ಏರಿಸಬೇಕಾಗಿರೋದು. ನೀವು ಫಾರಿನ್ ಕಂಟ್ರೀಸ್ನೆಲ್ಲ ನೋಡಿ. ನಮಗೆ ಇಂಡಿಯಾಕ್ಕೆ ಇವತ್ತು ಮೋದಿಯವರ ಅಡ್ಮಿನಿಸ್ಟ್ರೇಷನ್ನು ಬಹುಶಃ 50% ಕೊಡ್ತಾ ಇದ್ದಾರೆ. ಬೇರೆ ಕಂಟ್ರೀಸ್ನಲ್ಲಿ ನೋಡಿ ಪೆಟ್ರೋಲ್ ಲೀಟ್ರಿಗೆ ಎಷ್ಟಾಗಿದೆ, ಇಲ್ಲಿ ಎಷ್ಟಾಗಿದೆ ಅಂತ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು ಜನ ಅಷ್ಟೇ. ನಾವು ಬಳಕೆನೂ ಕಮ್ಮಿ ಮಾಡ್ಕೊಳ್ಬೇಕು. ಮೋದಿಯವ್ರನ್ನೇ ಟೀಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗಲ್ಲ. ಪರಿಸ್ಥಿತಿ ಏನಿದೆ ಅದನ್ನು ಮಾಡಬೇಕು. ಟೀಕೆಗಾರರಿಗೆ ಬಾಯಿ ಮುಚ್ಚೋಕ್ಕಾಗಲ್ಲ. ಕಾಮನ್ ಪೀಪಲಿಗೆ ಎಫೆಕ್ಟ್ ಆಗೇ ಆಗುತ್ತೆ ಸರ್. ಅದನ್ನು ತಡ್ಕೊಳ್ಳೇಬೇಕಾಗುತ್ತೆ. ಇನ್ನೇನು ಯುದ್ಧ ಸದ್ಯದಲ್ಲಿ ಹತ್ತಿರದಲ್ಲಿ ಮುಗೀತಾ ಇದೆ. ಹರ್ಮುಜ್ ಏನೋ ಬಹುಶಃ ಸದ್ಯದಲ್ಲಿ ಮುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಸಂತೋಷದ ಸಂಗತಿ ಜನಕ್ಕೆ.